ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್ ಜೂನ್ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ. ಜೂನ್ ಮಂತಲ್ಲಿ ಯಾವ ಎಲ್ಲ ಬದಲಾವಣೆಗಳು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್. 3 ಫೈಲ್ ಸೆಗ್ರಿಗೇಟ್ ಮಾಡಿದ್ದೀನಿ. ರಾಶಿ ಪ್ರಕಾರನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನಂಬರ್ 1, number 2 and number 3. ಸೊ ರಾಶಿ ಪ್ರಕಾರ ಆದರೆ ನಂಬರ್ 1 ಕುಂಭರಾಶಿ, ಕನ್ಯಾ ರಾಶಿ, ತುಲಾರಾಶಿ, ಮೇಷರಾಶಿ. ನಂಬರ್ 2 ಮೀನರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ವೃಷಭ ರಾಶಿ. ಫೈಲ್ ನಂಬರ್ 3 ಮಿಥುನ ರಾಶಿ, ಮಕರ ರಾಶಿ, ಧನಸ್ಸು ರಾಶಿ, ಸಿಂಹ ರಾಶಿ. Let us start. Hello group 1. ನಿಮ್ಮ ಡೇಟ್ ಆಫ್ ಬರ್ತ್ 3, 6, 7, 10, 13, 17, 19, 23, 26, 28, 31 ಆಗಿದ್ದರೆ, ನಿಮ್ಮ ರಾಶಿ ಇದರಲ್ಲಿ ಯಾವುದಾದ್ರೂ ಒಂದಾಗಿದ್ದರೆ ಹೇಗಿದೆ ನಿಮ್ಮ ಜೂನ್ ಮಂತ್ ನೋಡೋಣ. ಫಸ್ಟ್ ಕಾರ್ಡ್, White Witch, be the light, Destiny, Hierophant, Harmony, wow, the Star. Future plans, I am planning long term with you in mind. Okay. ಜೂನ್ ಮಂತಲ್ಲಿ ನೀವು ನಿಮ್ಮ ಇಂಟ್ಯೂಷನ್ ಚುರುಕು ಮಾಡ್ಕೊತಾ ಇದ್ದೀರಾ ಅಂತ ಹೇಳ್ಬೋದು. ಯಾವುದಾದ್ರೂ ಮೆಡಿಟೇಷನ್, ಧ್ಯಾನ ಅಥವಾ ಏಂಜಲ್ ಥೆರಪಿ ಅಥವಾ ಸೌಂಡ್ ಹೀಲಿಂಗ್, ಈ ಥರದ ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೋತಾ ಇದ್ದೀರಾ. ಅಥವಾ ಯಾವುದಾದ್ರೂ ಸ್ಪಿರಿಚುವಲ್ ಪ್ಲೇಸಸ್ಗೆ ಹೋಗೋದು, ದೇವಸ್ಥಾನಗಳಿಗೆ ಹೋಗುವಂಥದ್ದು ಮಾಡ್ತಿದ್ದೀರಾ. ಜೂನ್ ಮಂತಲ್ಲಿ ಯಾರಾದರೂ ಗುರು ಅಥವಾ ಒಳ್ಳೆಯ ಫ್ರೆಂಡ್ ನಿಮಗೆ ಪರಿಚಯ ಆಗ್ತಾರೆ. ಯಾರು ಸಿಂಗಲ್ಸ್ ಇದ್ದೀರಾ, ಮದುವೆಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಒಬ್ಬ ಪಾರ್ಟ್ನರ್ ಪರಿಚಯ ಆಗುವಂಥದ್ದು, ಅವರು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ನೀವೇನಾದರೂ ಇನ್ಫ್ಲುಯೆನ್ಸರ್ ಆಗಿದ್ದರೆ ಅಥವಾ ನೀವೇನಾದರೂ ರೀಲ್ ಕ್ರಿಯೇಟ್ ಮಾಡುವಂಥವ್ರಾಗಿದ್ದರೆ ಓಕೆ, ನಿಮಗೆ ನೇಮ್ ಫೇಮ್ ಸಿಗ್ತಾ ಇರುವಂಥದ್ದು. ಇನ್ನು ನಿಮ್ಮ ಬಿಸ್ನೆಸ್ಸಲ್ಲಿ 5 ರೇಟಿಂಗ್ಸ್ ಸಿಗುವಂಥದ್ದು, ಗೂಗಲ್ ರಿವ್ಯೂ ಸಿಗುವಂಥದ್ದು. ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯ ತುಂಬ ಒಳ್ಳೆಯ ಬಾಂಡಿಂಗ್ ಬೆಳೀತಾ ಇದೆ. ಜೂನ್ ಮಂತಲ್ಲಿ ನಿಮ್ಮ ಸ್ಪಿರಿಚುವಲ್ ಟ್ರಿಪ್ ಅನ್ಬೋದು ಅಥವಾ ಸ್ಪಿರಿಚುವಲ್ ಅವೇಕನ್ ಅನ್ಬೋದು, ಇದು ಆಗ್ತಾ ಇದೆ. ಮೇ ಬಿ ನೀವು ರೀಡಿಂಗ್ಸ್ನ ತೊಗೋಬೋದು ಅಥವಾ ಆಸ್ಟ್ರಾಲಜರ್ನ ಮೀಟ್ ಮಾಡ್ಬೋದು ಅಥವಾ ವಾಸ್ತು ಏನಾದರೂ ಚೇಂಜ್ ಮಾಡ್ಕೋಬೋದು ಮನೆಯಲ್ಲಿ. ಇತ್ತೀಚೆಗೆ ನಿಮಗೆ ಫುಲ್ ಮೂನ್, ನ್ಯೂ ಮೂನ್, ಮೆಡಿಟೇಷನ್ ಅಥವಾ ಯೋಗ ಇದರಲ್ಲಿ ಇಂಟ್ರೆಸ್ಟ್ ಬರ್ತಾ ಇರುವಂಥದ್ದು. ಜೂನ್ ಮಂತಲ್ಲಿ ಎಲ್ಡರ್ಸ್ ನಿಮಗೆ ಸಹಾಯ ಮಾಡುವಂಥದ್ದು, ವಯಸ್ಸಾದವರು ಅಂದರೆ ಅಜ್ಜಿ, ತಾತ ಅಥವಾ ಅಪ್ಪ ಅಮ್ಮ, ಅವರ ಕಡೆಯಿಂದ ಹಣದ ಸಹಾಯ ನಿಮಗೆ ಸಿಗ್ತಾ ಇದೆ. ಹೊಸ ಬಿಸ್ನೆಸ್ ಐಡಿಯಾ ಸಹ ನಿಮಗೆ ಸಿಗ್ತಾ ಇದೆ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ನಿಮಗೆ ಒಳ್ಳೆಯ ಹೆಸರನ್ನು ತೊಗೊಂಡು ಬರ್ತಿದ್ದಾರೆ ಇನ್ನು ಜೂನ್ ಮಂತಲ್ಲಿ ಬಿ ಕೇರ್ಫುಲ್, ಹೆಚ್ಚು ನೀರನ್ನು ಕುಡೀರಿ. ಮೇ ಬಿ ನಿಮಗೆ ಮೈಗ್ರೇನ್ ಥರ ಅಥವಾ ತಲೆನೋವು, ತಲೆ ಹಿಡಿಯುವಂಥದ್ದು ಅಥವಾ ಅನ್ಈಸಿನೆಸ್ ಆಗುವಂಥದ್ದು ಅಥವಾ ಡ್ರೈ ಆಗುವಂಥದ್ದು, ಬಾಡಿ ಡಿಹೈಡ್ರೇಟ್ ಆಗುವಂಥದ್ದು ಚಾನ್ಸಸ್ ಇದೆ. ಬಿ ಕೇರ್ಫುಲ್. ಈಗೇನಾದರೂ ನೀವು ರೇಖಿ ಪ್ರಾಕ್ಟೀಷನರ್ ಆಗಿದ್ದರೆ ಅಥವಾ ಹೀಲಿಂಗ್ಸ್ ಮಾಡೋರಾಗಿದ್ದರೆ ಬಾಡಿ ತುಂಬ ಡ್ರೈ ಆಗುತ್ತೆ. ಹಾಗಾಗಿ ಹೆಚ್ಚು ನೀರನ್ನು ಕುಡೀರಿ ಅಂತ ಹೇಳ್ತಾ ಇದ್ದೀನಿ. ಜೂನ್ ಮಂತಲ್ಲಿ ಬ್ಯಾಲೆನ್ಸ್ ಅನ್ನೋಂಥದ್ದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ವೆರಿ ಬ್ಯಾಲೆನ್ಸ್ಡ್ ಲೈಫ್. ಇಷ್ಟು ದಿನ ನೀವು ತುಂಬ ರಶ್ ಮಾಡ್ತಾಯಿದ್ರಿ ಅಥವಾ ನಾನು 2026ಅಲ್ಲಿ ಇದು ಮಾಡಬೇಕು ಬಟ್ ನೀವು ತುಂಬ ಪೇಷನ್ಸ್ನ ಬೆಳೆಸ್ಕೋತಾ ಇದ್ದೀರಾ ಇನ್ನು ಜೂನ್ ಮಂತ್. 2 ಚಾನ್ಸ್ ಏನಿದೆ ಜೂನ್ ಮಂತಲ್ಲಿ. ಫಸ್ಟ್ ಒನ್, ಇದನ್ನ ಬ್ರಾಕೋಲಿ ಅನ್ಬಹುದು,
ಗ್ರೀನ್. ಸೊ ಗ್ರೀನ್ ಸ್ಯಾಲೆಡ್ ತಿನ್ನೋದ್ರಿಂದ ಅಥವಾ ನಿಮ್ಮ ಹೆಲ್ತ್ ಕಾನ್ಷಿಯಸ್ ಆಗಿ ನೀವು ಆ್ಯಕ್ಷನ್ ತಗೋತಾ ಇದ್ದೀರಾ, ಮೇ ಬಿ ನೀವು ಡಯಟ್ ಫಾಲೋ ಮಾಡುವಂಥದ್ದು ಅಥವಾ ಗ್ರೀನ್ ಲೀಫ್ ವೆಜಿಟೇಬಲ್ಸ್ ತಿನ್ನೋವಂಥದ್ದು. ಕೆಲವೊಬ್ಬರು ಹಾಗಲಕಾಯಿ ಜ್ಯೂಸ್ ಕುಡಿತಾರೆ ಬೆಳಗ್ಗೆ, ಕೆಲವೊಬ್ಬರು ಮೂಲಂಗಿ ಜ್ಯೂಸ್ ಕುಡಿತಾರೆ, ಕೆಲವೊಬ್ಬರು ಸೌತೆಕಾಯಿ ಜ್ಯೂಸ್ ಕುಡಿತಾರೆ, ABC ಜ್ಯೂಸ್ ಕುಡಿತಾರೆ. ಸ್ಪೆಷಲಿ ಗ್ರೀನ್ ಇನ್ನೊಂದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ ಅಂತಲೂ ರೆಪ್ರೆಸೆಂಟ್ ಮಾಡುತ್ತೆ, ಬಿಕಾಸ್ ಇಲ್ಲಿ ಕೈ ನಮಸ್ಕಾರ ಮಾಡಿರುವಂಥದ್ದಿದೆ. ಹಾಗಾಗಿ ವಾವ್, ಎಗೇನ್ ಗ್ರೀನ್ ಆ್ಯಪಲ್, ವುಡ್ ಆ್ಯಪಲ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕಟ್ಟಾಗಿದೆ, 2 ಸೀಡ್ಸ್ ಇದೆ, ನೀವು ನೋಡ್ಬೋದು. ಸೊ ಇದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಹೊಸ ಐಡಿಯಾಸ್ ನಿಮ್ಮಲ್ಲಿ ಬರ್ತಾ ಇದೆ, ಹೂಡಿಕೆ ಚೆನ್ನಾಗಿ ಮಾಡ್ಕೊತಾ ಇದ್ದೀರಾ, ಸೇವಿಂಗ್ಸ್ ಮಾಡ್ಕೋತಾ ಇದ್ದೀರಾ, ಹಣ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು. ಪೈಲ್ ನಂಬರ್ 1. ಹಲೋ, ಪೈಲ್ ನಂಬರ್ 2. 1, 5, 9, 11, 15, 18, 20, 22, 27, 30. ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ, ಈ ರಾಶಿ ಅವರು ನೀವಾಗಿದ್ದರೆ, ಪೈಲ್ ನಂಬರ್ 2 ಏನಿದೆ ಜೂನ್ ಮಂತ್. ಒರಾಕಲ್, ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಡಿಸ್ಕವರಿ, The Fool, We Are the World, 4 of Swords, Divine Blessings, You Are My Greatest Blessings. ಓಕೆ, ಸೊ ಪೈಲ್ ನಂಬರ್ 2. ಜೂನ್ ಮಂತಲ್ಲಿ ನೀವು ದೃಷ್ಟಿ ತೆಗೆಸ್ಕೊಳ್ಳೋವಂಥದ್ದು ಅಥವಾ ದೇವ್ರ ಹತ್ರ ಹೋಗಿ ದೃಷ್ಟಿ ದಾರಗಳನ್ನು ಕಟ್ಟಿಸ್ಕೊಳ್ಳೋವಂಥದ್ದು, ಅಥವಾ ಈ ಮಲೆ ಮಹದೇಶ್ವರ ಅಥವಾ ದುರ್ಗಾದೇವಿ ದೇವಸ್ಥಾನ ಅಥವಾ ಭೈರವಿ ದೇವಸ್ಥಾನ ಅಥವಾ ಕಾಲಭೈರವನ ದೇವಸ್ಥಾನ, ಈ ಥರದ ದೇವಸ್ಥಾನಗಳಿಗೆ, ಸ್ಪೆಷಲಿ ಶಿವನ್ ಟೆಂಪಲ್ಲಿಗೆ ಅಥವಾ ದೇವಿ, ಅಥವಾ ನೀವೇನಾದರೂ ಕಾಮಾಖ್ಯ ದೇವಿಗೆ ವಿಸಿಟ್ ಮಾಡ್ತಿರ್ಬೋದು ಅಥವಾ ಕಾಮಾಖ್ಯ ದೇವಿಯ ಆರಾಧನೆ ಮಾಡ್ತಿರಬಹುದು. ಬಿಕಾಸ್ ಜೂನ್ ಮಂತಲ್ಲಿ ನಿಮಗೆ ಕಾಲಿಂಗ್ ಅಂತಲೇ ಹೇಳ್ಬೋದು, ಅಲ್ಲಿಗೆ ಹೋಗಬೇಕಂತ ಅನಿಸೋವಂಥದ್ದು, ಅಥವಾ ಜೂನ್ ಮಂತಲ್ಲಿ ಸ್ಪಿರಿಚುವಲ್ ಟ್ರಿಪ್ಪಿಗೆ ನೀವು ಟಿಕೆಟ್ಸ್ನ ಬುಕ್ ಮಾಡುವಂಥದ್ದು. ಜೂನ್ ಮಂತಲ್ಲಿ ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ಜೂನ್ ಮಂತಲ್ಲಿ ನೀವು ತುಂಬಾ ಏನಂತಾರೆ ಫನ್ನಿ ಆಗಿರುವಂಥದ್ದು, ರೊಮ್ಯಾಂಟಿಕ್ ಆಗಿರುವಂಥದ್ದು, ಏನಂತಾರೆ ಖುಷಿಯಾಗಿರೋದು ಅಂತಲೇ ಹೇಳಬಹುದು. ಯಾಕಂದರೆ ಫುಲ್ ಎನರ್ಜಿನೂ ಇದೆ ಇಲ್ಲಿ, ಮತ್ತು ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ಗುರು ಚೆನ್ನಾಗಿರೋದ್ರಿಂದ ಮೇ ಬಿ ನೀವು ಸಡನ್ನಾಗಿ ಏರೋಬಿಕ್ಸ್ ಸೇರ್ಕೊಳ್ಳೋವಂಥದ್ದು ಅಥವಾ ಡ್ಯಾನ್ಸ್ ಕ್ಲಾಸಿಗೆ ಸೇರೋವಂಥದ್ದು ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಆಪ್ರೇಟ್ ಮಾಡೋದನ್ನು ಕಲ್ತ್ಕೊಳ್ಳೋವಂಥದ್ದು ಅಥವಾ ಟ್ರಕ್ಕಿಂಗ್ ಹೋಗೋಂಥದ್ದು, ಅಡ್ವೆಂಚರಸ್ ಆಗಿ ಈ ಥರದ ಆ್ಯಕ್ಷನ್ಸ್ನ ತಗೋತಾ ಇದ್ದೀರಾ. ಕೆಲವೊಬ್ಬರು ಇಲ್ಲೇನಾದರೂ ನೀವು ಪೊಲಿಟಿಕಲ್ ಇದಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಜೂನ್ ಮಂತಲ್ಲಿ ಏನೋ ಒಂದು ಚಿಕ್ಕ ಆಸೆ ಅಥವಾ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ನೀವೇನಾದರೂ ಕಾಲೇಜಲ್ಲಿದ್ದರೆ ಅಲ್ಲಿ ಲೀಡರ್ ಆಗುವಂಥದ್ದು, ಅಥವಾ ಆಫೀಸ್ ಪರ್ಮಿಸಸ್ಸಲ್ಲಿ ನೀವೇನಾದರೂ ಪ್ರಮೋಷನ್ನ ತಗೊಳ್ಳೋವಂಥದ್ದು, ನೀವೇನಾದರೂ ಟೀಚರ್ ಮೆಂಟಾರ್ ಆಗಿದ್ದರೆ ನಿಮ್ಮ ಫಾಲೋವರ್ಸ್ ಜಾಸ್ತಿ ಆಗುವಂಥದ್ದು, ನಿಮ್ಮ ಫೇಮ್ ಹೆಚ್ಚಾಗುವಂಥದ್ದು. ಸ್ಪೆಷಲಿ ಇಲ್ಲಿ ನಿಮ್ಮ ಬೇಸ್ ಚಕ್ರ ಬ್ಲಾಕ್ ಆಗಿರುವಂಥದ್ದು ಇದೆ. ಬೇಸ್ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಡಿಸಿಷನ್ ಮೇಕಿಂಗ್ ಕಷ್ಟ ಆಗುತ್ತೆ ಜೂನ್ ಮಂತಲ್ಲಿ. ಮತ್ತು ನಿಮಗೆ ಬ್ಯಾಕ್ ಪೇಯ್ನ್ ರಿಲೇಟೆಡ್ ಅಥವಾ ಸ್ಪೈನಲ್ ಕಾರ್ಡ್ ರಿಲೇಟೆಡ್ ಅಂದರೆ ನೋವು ಬರುವಂಥದ್ದು, ಅಥವಾ ಏಟ್ ಮಾಡ್ಕೋಬಹುದು, ಅಥವಾ ನೀವು ಟ್ರಾವೆಲ್ ಮಾಡೋದ್ರಿಂದ ಬರುತ್ತೆ, ಅಥವಾ ನೀವು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಬರುತ್ತೆ. ಸಮಥಿಂಗ್ ರಿಲೇಟೆಡ್ ಟು ಬ್ಯಾಕ್ ಬೋನ್. ಏನು ಗೊತ್ತಾ, ಮನುಷ್ಯನ ದೇಹದಲ್ಲಿ ಎಲ್ಲ ಆರ್ಗನ್ಸ್ನೂ ರೀಪ್ಲೇಸ್ ಮಾಡ್ಬೋದು, ಹಾರ್ಟ್, ಕಿಡ್ನಿ, ಜಠರ ಎಲ್ಲದನ್ನು. ಆದರೆ ನಮ್ಮ ಸ್ಪೈನಲ್ ಕಾರ್ಡ್ನ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಅದು ಒಂದೇ, ಹುಟ್ಟುತ್ತಾ ನಿಮ್ಗೇನು ಬಂದಿರುತ್ತೋ ಅದು ಒಂದೇ. ಮತ್ತು ನಿಮ್ಮ ಎಲ್ಲ ಟ್ರಾಮಾಸ್ನ ಕ್ಯಾರಿ ಮಾಡೋದು, ಬಾಡಿಯಲ್ಲಿ ನಿಮ್ಮ ಎಲ್ಲ ಟ್ರಾಮಾಸ್ನ ಕ್ಯಾರಿ ಮಾಡೋದೇ ಆ ಸ್ಪೈನಲ್ ಕಾರ್ಡ್. ಓಕೆ, ಸೊ ಟೇಕ್ ಕೇರ್, ಟೇಕ್ ರೆಸ್ಟ್ ಅಂತ ಹೇಳ್ತೀನಿ. ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ. ಮೇ ಬಿ ಕೆಲಸದ ಒತ್ತಡದಿಂದ ಆಗಿರಬಹುದು, ಅಥವಾ ನಿಮ್ಮ ಓವರ್ ಥಿಂಕಿಂಗಿಂದ ಇದಾಗುತ್ತೆ. ಬಿ ಕೇರ್ಫುಲ್. ಕೆಲವೊಬ್ರು ಇಲ್ಲಿ ಮೂಗು ಚುಚ್ಚಿಸ್ಕೊಳ್ಳೋವಂಥದ್ದು, ಕಿವಿ ಚುಚ್ಚಿಸ್ಕೊಳ್ಳೋವಂಥದ್ದು, ಅದನ್ನು ನೀವು ಜೂನ್ ಮಂತಲ್ಲಿ ಮಾಡ್ತಿದ್ದೀರಾ. ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್. ಇನ್ನು ನಿಮ್ಮ ಚಾಮ್ ಏನು ಹೇಳ್ತಾ ಇದೆ, ಡ್ರ್ಯಾಗನ್ ಫ್ರೂಟ್. ಸೊ ಮೇ ಬಿ ನೀವು ಏಂಜಲ್ ಕ್ಲಾಸ್ ಅಥವಾ ಏಂಜಲ್ ಥೆರಪಿ ಏನಾದ್ರು ತೊಗೊತಾ ಇದ್ದರೆ ಡ್ರ್ಯಾಗನ್ಸ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀರಾ. ಇದನ್ನು ನಾನು ತುಂಬ ಸತಿ ಹೇಳಿದ್ದೀನಿ ನಿಮಗೆ. ಈ ಗೋಟಲ್ಲಿ ನೋಡಿ, ಇಲ್ಲಿ ಡ್ರ್ಯಾಗನ್ ಇರುತ್ತೆ. ನಿಮಗೆ ಗೊತ್ತಾ, 5D
8Dಯಲ್ಲಿ ಡ್ರ್ಯಾಗನ್ಸ್ ಇರ್ತಾರೆ. ಆ್ಯಂಡ್ ನೀವು ಅಲ್ಲಿ ಕನೆಕ್ಟ್ ಆಗಿ ಅತಿ ಹೆಚ್ಚು ಹಣ ಅಟ್ರ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ಚೈನೀಸ್ ಚಾಮ್ಸಲ್ಲೆಲ್ಲ ನಿಮಗೆ ಡ್ರ್ಯಾಗನ್ ಕಾಣ್ಸೋಕ್ಕೆ ಸಿಗೋದು. ನೀವು ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸರ್ಪಲೋಕ ಅಂತ ಹೇಳಬಹುದು. ಆ ಥರ. ಸೊ ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್. ನೆಕ್ಸ್ಟ್ ಯೂನಿಕಾರ್ನ್. ವಾವ್, ಯೂನಿಕಾರ್ನ್ ಬಂದಿದೆ ಅಂದರೆ ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗ್ತಿದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಚೆನ್ನಾಗಾಗ್ತಿದೆ. ಆಲ್ ದ ಬೆಸ್ಟ್. ಹಲೋ, ಪೈಲ್ ನಂಬರ್ 3. 2, 4, 8, 12, 14, 16, 21, 24, 25, 29. ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದರೆ, ಈ ರಾಶಿಯವರು ನೀವಾಗಿದ್ದರೆ ಪೈಲ್ ನಂಬರ್ 3. ಓಕೆ, ಹೇಗಿದೆ ನಿಮ್ಮ ಜೂನ್ ಮಂತ್? ಉಲ್ಫ್, unshield the wild within. Okay. Rejection, 2 of wands, friends, friendliness, never being, I am learning to live without you. Okay. 3 of wands, new opportunities, new beginning, be ready. ಇಲ್ಲಿ ಆಲ್ರೆಡಿ 2 of wands ಬಂದಿದೆ, ಇಲ್ಲಿ 3 of wands ಬಂದಿದೆ. ಆಲ್ರೆಡಿ ಇಲ್ಲಿ ಫ್ರೆಂಡ್ಲಿನೆಸ್ ಬಂದಿದೆ. 2, 2, 3 ಇದೆಲ್ಲ ಏನು ಹೇಳುತ್ತೆ? ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀರಾ ಜೂನ್ ಮಂತಲ್ಲಿ, ಅಥವಾ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಿದ್ದಾರೆ. ಯಾರು ಸಿಂಗಲ್ಸ್ ಇದ್ದೀರೋ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಆಗಮನ ಆಗ್ತಿದೆ, ಕಮಿಟ್ ಆಗ್ತಾ ಇದ್ದೀರಾ. ಫುಲ್ ಮೂನ್, ನ್ಯೂ ಮೂನ್ ಮೆಡಿಟೇಷನ್ಗಳನ್ನು ಮಾಡಿ ಮ್ಯಾನಿಫೆಸ್ಟೇಷನ್ ತುಂಬ ಸ್ಟ್ರಾಂಗ್ ಮಾಡ್ಕೋತಾ ಇದ್ದೀರಾ. ಈ ಸತಿ 6 ಪೋರ್ಟಲ್ ಬರ್ತಾ ಇದೆ. 6 ಅನ್ನೋಂಥದ್ದು ವೀನಸ್ ನಂಬರ್. ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಕ್ಸಸ್ ಕಾಣಬೇಕು ಅಂತಿದ್ರೆ 6 ನಂಬರ್ನ ನೀವು ಬಳಸ್ಕೊಂಡು ಸಕ್ಸಸ್ನ ತೊಗೋಬೋದು. 6 ವೀನಸ್ ಮೌಂಟಲ್ಲಿ 24 ಅಂತ ಬರ್ಕೊಳ್ಳಿ. ಜೂನ್ ಮಂತಲ್ಲಿ ನಿಮಗೆ ಹಣ ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಪೈಲ್ ನಂಬರ್ 3. ಜೊತೆಗೆ ಉಲ್ಫ್ನ ನೀವು ನಂಬುವಂಥದ್ದು, ಉಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನಾವು ಈ ಥರ ಪ್ರೇಯರ್ಸ್ ಮಾಡುವಂಥದ್ದು, ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಥವಾ ನಂಬ್ತಾ ಇದ್ದೀರಾ. ಆ್ಯನಿಮಲ್ ಸ್ಪಿರಿಟ್ನ ತುಂಬ ನಂಬ್ತೀರಾ. ಜೊತೆಗೆ ನಿಮ್ಮ ಮೇ ಬಿ ನೀವು ಪೇಂಟರ್ ಆಗಿರ್ಬೋದು, ಕ್ರಿಯೇಟಿವ್ ಈಗ ಫಿಲ್ಮ್ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಅಥವಾ ಈ ಶಾರ್ಟ್ ಫಿಲ್ಮ್ ಮೇಕಿಂಗ್ ಅಂತಾರಲ್ಲ ಆ ಥರ, ಇಂಟೀರಿಯರ್, ಈ ಥರದಲ್ಲಿ ನಿಮಗೆ ಅವಕಾಶ ಸಿಗುವಂಥದ್ದು. ಮೇ ಬಿ ಇದು ನೀವು ಪ್ಯಾಷನ್ ಆಗಿ ಅಥವಾ ಸೈಡ್ ಬಿಸ್ನೆಸ್ ಆಗಿ ತೊಗೊಂಡಿರಬಹುದು. ಅದರಲ್ಲಿ ನಿಮಗೆ ಒಳ್ಳೆಯ ಫೇಮ್ ಸಿಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಇಂಟೀರಿಯರ್ನ ನೀವು ಚೇಂಜ್ ಮಾಡಿಸ್ಕೋಬಹುದು, ಅಥವಾ ಹೊಸ ಮನೆಗೆ ಕೆಲವೊಬ್ಬರು ಮೂವ್ ಆಗ್ತಿದ್ರೆ ಇನ್ನು ಜೂನ್ ಮಂತ್, ಅಥವಾ ನೀವು ಮನೆ ಕಟ್ತಾ ಇದ್ದರೆ ಇಂಟೀರಿಯರಲ್ಲಿ ಮೇ ಬಿ ನಿಮ್ಮ ಗೋಡೆಗಳಿಗೆ ಮೇ ಬಿ ನೀವೇ ಪೇಂಟ್ ಮಾಡಬೇಕನ್ನುವಂಥದ್ದು, ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್. ಅಥವಾ ಹಳೆಯ ಮನೆಗೆ ನೀವೇನಾದರೂ ವಿಂಟೇಜ್ ಲುಕ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರೋವಂಥದ್ದು, ಅಥವಾ ಮನೆ ಒಡೆದು ಕಟ್ಟೋದು ಅಂತಾರಲ್ಲ ಆ ರೀತಿ ಚೇಂಜಸ್ನ ತೊಗೊಂಡು ಬರ್ತಿದ್ದೀರಾ. ಮೇ ಬಿ ಈ ಕನ್ನಡ ರಾಜ್ಯೋತ್ಸವ ರಿಲೇಟೆಡ್, ಐ ಮೀನ್ ಕನ್ನಡ ರಕ್ಷಣಾ ವೇದಿಕೆ ಆ ಥರ ಸಮಥಿಂಗ್ ರಿಲೇಟೆಡ್ ಟು ಕರ್ನಾಟಕ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಕೆಲಸಗಳನ್ನು ಮಾಡುವಂಥದ್ದು, ಧ್ವಜ ಸ್ತಂಭವನ್ನು ಎಲ್ಲಾದರೂ ನೀವು ಕಟ್ಟಿಸೋದಕ್ಕೆ ಹೆಲ್ಪ್ ಮಾಡೋ ಆ ಥರ, ಅಥವಾ ಕನ್ನಡ ಪುಸ್ತಕಗಳನ್ನು ಓದುವಂಥದ್ದು, ಕನ್ನಡಕ್ಕಾಗಿ ಏನಾದರೂ ಸೇವೆ ಮಾಡೋ ಆ ಥರ ಕರ್ನಾಟಕ ರಿಲೇಟೆಡ್. ಅಥವಾ ಮೇ ಬಿ ಈ ವರ್ಲ್ಡ್ ಟೂರು, ಇಂಟರ್ನ್ಯಾಷನಲ್ ಟ್ರಿಪ್ಪು ಅಂತೆಲ್ಲ ಅಂತಾರಲ್ಲ, ಹಾಗೆ ನೀವು ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು, ಅಥವಾ ನಾರ್ತ್ ಕರ್ನಾಟಕ ಕವರ್ ಮಾಡಿದೆ, ಸೌತ್ ಕರ್ನಾಟಕ ಕವರ್ ಮಾಡಿದೆ, ಆ ಥರ ಏನಾದರೂ ನೀವು ಟ್ರಿಪ್ಪಿಗೆ ಹೋಗೋವಂಥದ್ದಿದೆ. ನಿಮ್ಮ ಜೀವನದಲ್ಲಿ ಬದಲಾವಣೆ ಎಷ್ಟು ಫಾಸ್ಟಾಗಿ ಬರ್ತಾ ಇದೆ ಅಂತಂದರೆ, ಕಂಪೇರ್ ಟು ಪೈಲ್ ನಂಬರ್ 1, ಪೈಲ್ ನಂಬರ್ 2 ತುಂಬ ಫಾಸ್ಟಾಗಿ. ಆ್ಯಂಡ್ ನೀವು ಸಹ ಪ್ರಿಪೇರ್ ಆಗಿದ್ದೀರಾ. ಅವ್ರ ಕೈಯಲ್ಲಿ ಆಲ್ರೆಡಿ ಬೋಟಲ್ಲ, ಅದು ಏನಂತಾರೆ, ನೀರಲ್ಲಿ ಹಿಂಗೆ ಹೋಗುತ್ತೆ, ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ. ಸೊ ಅಂದರೆ ಅಷ್ಟು ಸ್ಪೀಡಲ್ಲಿ ಜೂನ್ ಮಂತ್ ಹೋಗುತ್ತೆ. ಇಲ್ಲಿ ಈ ಮೆಸೇಜ್ ಏನಂದರೆ ನ್ಯೂ ಬಿಗಿನಿಂಗ್ಸ್. ಎಸ್, ನ್ಯೂ ಬಿಗಿನಿಂಗ್ಸ್ ಶುರುವಾಗೋದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಾ. ಇಲ್ಲಿ ನೋಡ್ಬೋದು ಅವ್ರ ಕೂದಲೆಲ್ಲ ಹೇಗೆ ಕೆದರ್ಕೊಂಡಿದೆ ಅಂತ. ಆ್ಯಂಡ್ ಇವು ಅಷ್ಟೇ ಫೈಟ್ ಮಾಡ್ತಿದೆ. ದಟ್ ನೆಗೆಟಿವ್ ಎನರ್ಜಿ ಹ್ಯಾಸ್ ಟು ಎಂಡ್ ಅನ್ನೋವಂಥದ್ದು. ಬಿಕಾಸ್ ಆಲ್ರೆಡಿ ನ್ಯೂ ಬಿಗಿನಿಂಗ್ ಶುರುವಾಗಿದೆ. ಜೂನ್ ಮಂತಲ್ಲಿ ಹಣ, ನೇಮ್, ಫೇಮ್ ಅಂದರೆ ನಿಮ್ಮನ್ನು ಹಿಡಿದು ನಿಲ್ಸೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಚೇಂಜಸ್ನ ನೀವು ನೋಡ್ತಾ ಇದ್ದೀರಾ ಇನ್ನು ಜೂನ್ ಮಂತ್.
ಸೊ 2 ಚಾಮ್ ನಿಮಗೋಸ್ಕರ, ಒಂದು ಬಿಸ್ಕೆಟ್ ಯಾಕೆ ಅಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾರೋ ನಮಗೆ ಕಾಫಿ ಕರೆದ್ರು, ಟೀ ಕರೆದ್ರು ಅಂತ ಹೋಗೋವಂಥದ್ದು. ಸೊ ಅವ್ರ ಕಾಫಿ ಟೈಮ್ಗೆ ನಾವು ಬಿಸ್ಕೆಟ್ ಆಗಬಾರ್ದು. ಅಂದರೆ ಅವರ ಟೈಮ್ ಪಾಸಿಗೆ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋವಂಥದ್ದು, ಅಥವಾ ಅವ್ರ ಟೈಮ್ ಪಾಸಿಗೆ ನಮ್ಮನ್ನು ಕೀಟ್ಲೆ ಮಾಡೋದು, ನಮ್ಮನ್ನು ರೇಗಿಸೋವಂಥದ್ದು, ಆ ಥರ ನೀವು ಒಬ್ರಿಗೆ ಬಿಸ್ಕೆಟ್ ಆಗಬೇಡಿ. ದಿಸ್ ಇಸ್ ದ ಮೆಸೇಜ್. ಬಿಕಾಸ್ ನೀವು ತುಂಬ ಎಂಟರ್ಟೈನಿಂಗ್ ಅಥವಾ ತುಂಬ ಫ್ರೆಂಡ್ಲಿ ನೇಚರ್, ಭಾಳ ಬೇಗ ಜನಗಳನ್ನು ನಂಬಿಡ್ತೀರಾ. ಜೂನ್ ಮಂತಲ್ಲಿ ಆ ಸಾಫ್ಟ್ನೆಸ್ನ ಯಾರಾದರೂ ಬಳಸ್ಕೋತಾರೆ, ಬಿ ಕೇರ್ಫುಲ್ ಅನ್ನೋಂಥ ಮೆಸೇಜ್ ಇದೆ. ಆ್ಯಂಡ್ ನೋಡಿ ಇಲ್ಲಿ ಎಲೆಕೋಸ್ ಇದೇನು ಹೇಳುತ್ತೆ, ಲೇಯರ್ ಬೈ ಲೇಯರ್. ಅಂದರೆ ನಿಮ್ಮ ಒಳಗಡೆ ಅಷ್ಟು ಟ್ಯಾಲೆಂಟ್ ಇದೆ, ನಿಮ್ಮಲ್ಲಿ ಅಷ್ಟು ನಾಲೆಡ್ಜ್ ಇದೆ. ಪೀಪಲ್ ವಾಂಟ್ ಟು ನೋ, ಅಂದರೆ ಕ್ಯೂರಿಯಾಸಿಟಿ. ಸೊ ಜೂನ್ ಮಂತಲ್ಲಿ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋವಂಥದ್ದು, ಅಥವಾ ನಿಮ್ಮ ಹತ್ರ ಐಡಿಯಾಸ್ನ ತೊಗೊಳೋದಕ್ಕೆ ತುಂಬ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋವಂಥದ್ದು ಇದೆ. ಇದು ಜೂನ್ ಮಂತ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು.